ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಉಲ್ಬಣಗೊಂಡಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ದಾಳಿ ಮತ್ತು ಪ್ರತಿದಾಳಿ ಯೋಜನೆಗಳನ್ನು ರೂಪಿಸುವಲ್ಲಿ ನಿರತವಾಗಿದೆ. ಪಾಕಿಸ್ತಾನದ ದಾಳಿ ಯೋಜನೆಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸುತ್ತಾ ಇದ್ದು, ಈ ದಾಳಿಗಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ನೀಡುತ್ತಿರುವ ಹೊಡೆತಗಳಿಂದ ಪಾಕಿಸ್ತಾನ ತತ್ತರಿಸಿದೆ. ಇದಕ್ಕೆ ಪೂರಕವಾಗಿ ಭಾರತದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಫ್ಯಾಕ್ಟ್ ಚೆಕ್ ಮೂಲಕ ಕೆಲವೊಂದು ಫೇಕ್ ನ್ಯೂಸ್ಗಳ ಅಸಲಿಯತನ್ನ ಬಯಲು ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ಸೇನೆಯು ಕ್ಷಿಪಣಿ ದಾಳಿ ನಡೆಸಿದೆ. ಇವುಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ. ಕಾಶ್ಮೀರದ ಹೆಚ್ಚಿನ ಭಾಗಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಈ ನಡುವೆ ಭಾರತೀಯ ಸೈನಿಕರು ಅಳುತ್ತಾ ತಮ್ಮ ಶಿಬಿರಗಳನ್ನು ತೊರೆಯುತ್ತಿದ್ದಾರೆ ಅನ್ನೋ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಪರವಿರುವ ಕೆಲ ಸಾಮಾಜಿಕ ಜಾಲತಾಣ ಖಾತೆಗಳು ಈ ಸುಳ್ಳು ಸುದ್ದಿಯನ್ನ ಪಸರಿಸುತ್ತಿವೆ ಅಂತ ಸರ್ಕಾರ ಹೇಳಿದೆ. ಪಿಐಬಿ ಸತ್ಯ ಶೋಧನಾ ವಿಭಾಗ ಈ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾದ ವಿಡಿಯೋವನ್ನ ಏಪ್ರಿಲ್ 27ರಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದೆ. ಇದು ಭಾರತೀಯ ಸೇನೆಗೆ ಸಂಬಂಧಿಸಿದಲ್ಲ ಅಂತ ಖಚಿತಪಡಿಸಿದೆ. ಖಾಸಗಿ ರಕ್ಷಣಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಭಾರತೀಯ ಸೇನೆಗೆ ಆಯ್ಕೆಯಾಗಿರುವುದಕ್ಕೆ ಸಂಭ್ರಮಾಚರಣೆ ಮಾಡುತ್ತಿರುವ ವೇಳೆ ವಿಡಿಯೋ ಚಿತ್ರೀಕರಿಸಲಾಗಿದೆ. ಯುವಕರು ಸೇನೆಗೆ ಆಯ್ಕೆಯಾಗಿರುವುದಕ್ಕೆ ಸಂತೋಷದಿಂದ ಭಾವುಕರಾಗಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರು ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಲೊಕೇಶನ್ ಸೇವೆಯನ್ನ ಕೂಡಲೇ ಸ್ಟಾಪ್ ಮಾಡಿ, ಇಲ್ಲವೇ ಎಂಬ ಸಂದೇಶವೊಂದು ಭಾರಿ ವೈರಲ್ ಆಗ್ತಾ ಇದೆ. ಆದರೆ ಇದೊಂದು ನಕಲಿ ವೈರಲ್ ಸಂದೇಶ ಅನ್ನುವುದನ್ನ ಪಿಐಬಿ ಘೋಷಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರುವ ಸಂದೇಶದ ಬಗ್ಗೆ ಪಿಐಬಿ ಫ್ಯಾಕ್ಟ್ ಚೆಕ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದು ಈ ರೀತಿ ಬರೆಯಲಾಗಿದೆ. ಜನರು ತಮ್ಮ ಫೋನ್ಗಳಲ್ಲಿ ಸ್ಥಳ ಸೇವೆಯನ್ನ ತಕ್ಷಣ ಆಫ್ ಮಾಡಲು ಸಲಹೆ ನೀಡಲಾಗಿದೆ ಎಂದು ವೈರಲ್ ಚಿತ್ರವೊಂದು ಹೇಳ್ತಾ ಇದೆ. ಆದರೆ ಇದೊಂದು ನಕಲಿ ಸಂದೇಶ. ಈ ಕುರಿತಂತೆ ಭಾರತ ಸರ್ಕಾರ ಯಾವುದೇ ಸಲಹೆ ಸೂಚನೆಗಳನ್ನ ನೀಡಿಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸಿದೆ. ಸೇನಾ ಬ್ರಿಗೇಡ್ ಮೇಲೆ ಆತ್ಮಹತ್ಯಾ ದಾಳಿ, ಇದರ ಬಗ್ಗೆ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿಯಲ್ಲಿ ಸೇನಾ ಬ್ರಿಗೇಡ್ ಮೇಲೆ ನಡೆದ ಫಿದಾಯಿನ್ ದಾಳಿಯ ಮಾಹಿತಿಯನ್ನ ವ್ಯಾಪಕವಾಗಿ ಹಂಚಲಾಗ್ತಾ ಇದೆ. ಸತ್ಯ ಪರಿಶೀಲನೆಯ ನಂತರ ಯಾವುದೇ ಸೇನಾ ಕಂಟೋನ್ಮೆಂಟ್ನಲ್ಲಿ ಆತ್ಮಹತ್ಯಾ ದಾಳಿ ನಡೆಸಿಲ್ಲ ಎಂದು ಪಿಐಬಿ ದೃಢಪಡಿಸಿದೆ. ಸುಳ್ಳು ಹೇಳಿಕೆಗಳು ದಾರಿ ತಪ್ಪಿಸುವ ಮತ್ತು ಗೊಂದಲವನ್ನು ಉಂಟು ಮಾಡುವ ಉದ್ದೇಶದಿಂದ ಮಾತ್ರ ಹೊಂದಿದೆ. ಅದಕ್ಕೆ ಅನುಗುಣವಾಗಿ ವಿಡಿಯೋವನ್ನ ಫ್ಲಾಗ್ ಮಾಡಲಾಗಿದೆ. ಭಾರತೀಯ ಪೋಸ್ಟ್ ವಶಪಡಿಸಿಕೊಂಡ ಪಾಕಿಸ್ತಾನ ಸೇನೆ. ಆನ್ಲೈನ್ನಲ್ಲಿ ಹರಡಿದ ನಕಲಿ ವಿಡಿಯೋ ಪೈಕಿ ಭಾರತೀಯ ಸೇನೆಯ ಪೋಸ್ಟ್ ಒಂದನ್ನು ಪಾಕಿಸ್ತಾನ ಸೇನೆ ನಾಶಪಡಿಸಿದೆ ಎಂಬುದು ಕೂಡ ಒಂದು. ಈ ವಿಡಿಯೋವನ್ನ ಹಲವಾರು ನಕಲಿ ಮತ್ತು ಪರಿಶೀಲಿಸದ ಖಾತೆಗಳು ಹಂಚಿಕೊಂಡಿವೆ. ಪಿಐಬಿ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಎಂಬುದನ್ನು ಕಂಡುಹಿಡಿದಿದೆ. ಭಾರತೀಯ ಸೇನೆಯಲ್ಲಿ 20 ರಾಜ್ ಬೆಟಾಲಿಯನ್ ಎಂಬ ಘಟಕ ಇಲ್ಲದ ಕಾರಣ ಅದನ್ನ ನಕಲಿ ವಿಡಿಯೋ ಎಂದು ದೃಢಪಡಿಸಿದೆ. ಭಾರತೀಯ ಸೇನೆಯಿಂದ ಸ್ವಂತ ಜನರ ಮೇಲೆ ದಾಳಿ. ಭಾರತೀಯ ಸೇನೆಯು ಅಮೃತ್ಸರ್ನಲ್ಲಿ ತನ್ನದೇ ಸ್ವಂತ ಜನರ ಮೇಲೆ ದಾಳಿ ಮಾಡ್ತಾ ಇದ್ದು, ಇದಕ್ಕಾಗಿ ಅಂಬಾಲಾ ವಾಯು ನೆಲೆಯನ್ನ ಬಳಸಿಕೊಂಡಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಪಿಐಬಿ ಈ ಹೇಳಿಕೆಯನ್ನ ಸಂಪೂರ್ಣವಾಗಿ ಆಧಾರರಹಿತ ಮತ್ತು ಸಂಘಟಿತ ತಪ್ಪು ಮಾಹಿತಿ ಅಭಿಯಾನದ ಭಾಗವೆಂದು ಕಂಡುಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಿಐಬಿ ರಕ್ಷಣಾ ಸಚಿವಾಲಯದ ವಿವರವಾದ ಪತ್ರಿಕಾ ಪ್ರಕಟಣೆಯನ್ನ ಒದಗಿಸಿದ್ದು, ನೈಜ ಚಿತ್ರವನ್ನ ಬಹಿರಂಗಪಡಿಸಿದೆ. ಪಾಕಿಸ್ತಾನದ ಪ್ರತೀಕಾರದ ಕ್ಷಿಪಣಿ ದಾಳಿ. ಪಾಕಿಸ್ತಾನವು ಭಾರತದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಹೇಳಿಕೆಯೊಂದಿಗೆ ಹಳೆಯ ವಿಡಿಯೋವೊಂದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗಿದೆ. ಪಿಐಬಿ ಈ ವಿಡಿಯೋವನ್ನ ಸತ್ಯ ಪರಿಶೀಲಿಸಿದ ನಂತರ ತಪ್ಪು ಮಾಹಿತಿ ಎಂಬುದನ್ನು ಬಹಿರಂಗಪಡಿಸಿದೆ. ಹಂಚಿಕೊಂಡ ವಿಡಿಯೋ ವಾಸ್ತವವಾಗಿ 2020ರಲ್ಲಿ ಲೆಬನಾನ್ನ ಬೈರುತ್ನಲ್ಲಿ ನಡೆದ ಸ್ಫೋಟದ ದಾಳಿಯಾಗಿದೆ. ಭಾರತದಾದ್ಯಂತ ಎಲ್ಲ ನಾಗರಿಕ ವಿಮಾನ ನಿಲ್ದಾಣಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಹೇಳುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಕೂಡ ಸುಳ್ಳು ಸುದ್ದಿ ಎಂಬುದು ಪಿಐಬಿ ಫ್ಯಾಕ್ಟ್ ಚೆಕ್ನಲ್ಲಿ ಬಹಿರಂಗಗೊಂಡಿದೆ. ಪಿಐಬಿ ನಕಲಿ ನಿರೂಪಣೆಯನ್ನ ಭೇದಿಸಿ ಸರ್ಕಾರದಿಂದ ಅಂತಹ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ ಎಂಬುದನ್ನು ದೃಢಪಡಿಸಿದೆ. ಜಲಂಧರ್ ಡ್ರೋನ್ ದಾಳಿಯ ವಿಡಿಯೋ ಎಂಬ ನಕಲಿ ಸುದ್ದಿಯನ್ನ ಜನಸಾಮಾನ್ಯರಲ್ಲಿ ಭೀತಿ ಮೂಡಿಸಲು ವ್ಯಾಪಕವಾಗಿ ಪ್ರಸಾರ ಮಾಡಲಾಗ್ತಾ ಇದ್ದು, ಪಿಐಬಿ ಈ ವಿಡಿಯೋವನ್ನ ತನಿಖೆ ಮಾಡಿದಾಗ ಅದು ತಪ್ಪು ಮಾಹಿತಿ ಅನ್ನೋದು ಸಾಬೀತಾಗಿದೆ. ಜಲಂಧರ್ನ ಡಿಸಿ ಕೂಡ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇದು ಕೃಷಿ ಭೂಮಿಯಲ್ಲಿ ರೈತರು ಕಳೆಗೆ ಹಚ್ಚಿದ ಬೆಂಕಿ ಅನ್ನೋದು ಗೊತ್ತಾಗಿದೆ. ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಡಿಕೆ ನಾರಾಯಣ್ ಅವರು ಮಿಲಿಟರಿ ಸನ್ನದ್ಧತೆಯ ಕುರಿತು
ಉತ್ತರ ಕಮಾಂಡ್ನ ಸೇನಾ ಅಧಿಕಾರಿಗೆ ಗೌಪ್ಯ ಪತ್ರವನ್ನ ಕಳುಹಿಸಿದ್ದಾರೆ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಪಿಐಬಿ ಅದನ್ನ ಸತ್ಯಾಸತ್ಯತೆ ಪರಿಶೀಲಿಸಿದಾಗ ಜನರಲ್ ವಿಕೆ ನಾರಾಯಣ್ ಅವರು ಸೇನಾ ಸಿಬ್ಬಂದಿ ಮುಖ್ಯಸ್ಥರಲ್ಲ ಎಂಬುದು ದೃಢಪಟ್ಟಿದೆ. ಅಲ್ಲದೆ ಈ ಪತ್ರವೂ ಕೂಡ ಸಂಪೂರ್ಣವಾಗಿ ನಕಲಿ ಅನ್ನೋದನ್ನ ಪಿಐಬಿ ದೃಢಪಡಿಸಿದೆ.